ನಾವು ನೇಪಾಳ ಮತ್ತು ಮುಕ್ತಿನಾಥ್ ಯಾತ್ರೆಗೆ ಹೊರಟ್ವಿ. ನಿನ್ನೆ ಬೆಳಗ್ಗೆ 10:30ಗೆ ಫ್ಲೈಟು ಅಂತ ಹೇಳಿದ್ರು. ರೈಟ್ ಹೋದ್ವಿ. ಅಲ್ಲಿ ಹೋದಾಗ ನಮಗೆ ವಾರಣಾಸಿಗೆ ಫಸ್ಟ್ ಹೋಗಿ ಇಳಿಸಿದ್ರು. ವೆದರ್ ಪ್ರಾಬ್ಲಮ್ ಅಂತೇಳಿ ವಾರಣಾಸಿಗೆ ಫ್ಯೂಲ್ ತುಂಬಿಸ್ಕೊಂಡ್ರು. ಮತ್ತು ನಾವು ಬೆಳಗ್ಗೆ ಟಿಫನ್ ಮನೇಲಿ ಮಾಡ್ಕೊಂಬಂದಿದ್ದು, ಇಲ್ಲೇ ತಂದು ತಿಂದಿದ್ದು ಅಷ್ಟೇ. ಎಲ್ಲ ಸೀನಿಯರ್ಸ್ ಇದ್ದಾರೆ, ತುಂಬ ವಯಸ್ಸಾದವ್ರು ಇದ್ದಾರೆ ಸರ್, ಸಣ್ಣ ಮಕ್ಳು ಇಟ್ಟಿರೋರು ಇದ್ದಾರೆ. ಮತ್ತು ಆಮೇಲೆ ತಿರುಗಿ ಇನ್ನೊಂದು ಸಲ ಕಟ್ಮಂಡು 2 ಟೈಮ್ಸ್ ನಾವು ನಿನ್ನೆ ಹೋಗಿದ್ದೀವಿ ಕಟ್ಮಂಡುಗೆ. ಲ್ಯಾಂಡ್ ಆಗಿಲ್ಲ. ಇಟ್ಸ್ ನಾಟ್ ಲ್ಯಾಂಡೆಡ್ ಅಷ್ಟೇ. ನಾವು ಎಷ್ಟೊತ್ತು ನಾವು ಫ್ಲೈಟಲ್ಲಿ ಇರೋಕ್ಕಾಗುತ್ತೆ? ನಾವು AC ಆಗೋದೇ ಇಲ್ಲ, ಫಸ್ಟ್ ಪಾಯಿಂಟು. ಅದರಲ್ಲಿ ಈ ಚಳಿಯಲ್ಲಿ ಎಷ್ಟೊತ್ತು ನಾವು ಇರೋಕ್ಕಾಗುತ್ತೆ? ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಹಾಗಾಗಿ ನಮಗೆ ಬಹಳ ಕಷ್ಟ ಆಯಿತು ಎಲ್ರಿಗೂ. ಸರಿ 2 ಸಲ ಆಗಿಲ್ಲ, ಸರಿ ವಾಪಸ್ ಬಂದ್ವಿ. ಆಮೇಲೆ ತಿರುಗಿ ಇಲ್ಲಿಗೆ ಕರ್ಕೊಂಬಂದು ನಾವು ಹೋಟ್ಲು ವ್ಯವಸ್ಥೆ ಮಾಡ್ತೀವಿ, ಬೆಳಗ್ಗೆ ನೀವು ಅರೇಂಜ್ ಮಾಡ್ತೀವಿ, ಹೋಗೋಣ ಅಂತೇಳಿ. ನಾಳೆ ಬೆಳಗ್ಗೆ 10:30ಗೆ ಫ್ಲೈಟು. ನೀವು ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರಿ. ಹೋಟೆಲ್ಲು ನಾವೆಲ್ಲ ವಿ ವಿಲ್ ಪ್ರೊವೈಡ್ ದ ಫೆಸಿಲಿಟೀಸ್, ರೂಮ್ ಆಗಲಿ, ಅಕಾಮಿಡೇಷನ್ ಆ್ಯಂಡ್ ಫುಡ್, ಎವ್ರಿಥಿಂಗ್. ಅಫ್ಕೋರ್ಸ್ 12 ಗಂಟೆ 1 ಗಂಟೆಗೆ ಏನೋ ಅವ್ರ ಕೈಯಲ್ಲಿ ಆದ ಮಟ್ಟಿಗೆ ಅವ್ರು ಕೊಟ್ಟರು, ನಾವು ತಿಂದ್ವಿ. ತಿಂದಾದಮೇಲೆ ಸರಿ ಮಲಗಿದ್ವಿ. ಬೆಳಗ್ಗೆ ಎದ್ದು ಬಂದ್ವಿ, ಟಿಫನ್ ಆಯಿತು. ಸರಿ ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಇವತ್ತು ಬಹಳ ಖುಷಿಯಿಂದ, ನೆನ್ನೆ ಬಹಳ ಸಪ್ಪೆ ಆಗಿದ್ವಿ. ಯಾಕಂದರೆ ತುಂಬ ಬೇಜಾರಾಗುತ್ತೆ. ಇಷ್ಟು ದೂರದಿಂದ ನಾವು ಬಂದು ಎಷ್ಟು ವ್ಯವಸ್ಥೆಗಳು ಸಾರ್ ಮಾಡಿದ್ದಾರೆ. ಸುಧಾಕರ್ ಸರ್ ಸಾಕಷ್ಟು ವ್ಯವಸ್ಥೆಗಳನ್ನ ಅವ್ರು ಮಾಡಿದ್ದಾರೆ. ಅದು ಅಡುಗೆಯವರಂತೂ ಎಲ್ಲ ವೀಡಿಯೋಗಳು ಕಳಿಸ್ತಾ ಇದ್ದಾರೆ, ಫೋನುಗಳು ಮಾಡ್ತಾನೆ ಇದ್ದಾರೆ ಕಟ್ಮಂಡುವಲ್ಲಿ. ಅಲ್ಲಿ ಬಸ್ಸು, ರೂಮು ಎಲ್ಲ ವ್ಯವಸ್ಥೆ ಅವ್ರು ಮಾಡಿ ರೆಡಿಯಾಗಿದ್ದಾರೆ. ಅಷ್ಟು ಮಾಡಿದರೂ ಸಹ ಇವತ್ತು ಬೆಳಗ್ಗೆ ನಾವು ಹೋದಾಗ ತುಂಬ ಖುಷಿಯಾಗೋದ್ವಿ. ಇವತ್ತು ವೆರಿ ಹ್ಯಾಪಿ. ಇವತ್ತು ಹೋಗ್ತಾ ಇದೀವಪ್ಪ ನಾವು, ತುಂಬ ಖುಷಿಯಾಗೋದ್ವಿ. ಇವತ್ತು ಹೋಗಿ ಫ್ಲೈಟ್ ಹತ್ತಿದ್ವಿ, ಖುಷಿಯಾಗಿ ಎಲ್ಲರೂ ಹತ್ತಿದ್ವಿ. ಇವತ್ತೂ ಲ್ಯಾಂಡ್ ಆಗಿಲ್ಲ. ಲ್ಯಾಂಡ್ ಆಗಿಬಿಟ್ಟು ಹೋಗಿ ಲಕ್ನೋ ಅಲ್ಲಿ 3rd ಟೈಮು. ಕಟ್ಮಂಡುನ ಎಷ್ಟು ಸಲ ನೋಡ್ಕೊಂಬರೋಣ ನಾವು? ಏನು ಕಟ್ಮಂಡು ನೋಡೋದೇ? ನಾವು ಏರ್ಲೈನಲ್ಲಿ ಕೂತ್ಕೊಂಡು ಬರೀ ಕಟ್ಮಂಡು ನೋಡೋಕ್ಕೆ ಬಂದಿದ್ದೀವ ನಾವಿಲ್ಲಿ? ನೋಡಲೂ ಇಲ್ಲ, ಬರೀ ಲ್ಯಾಂಡೇ ಆಗಿಲ್ಲ. ಸೊ ವಿ ಆಲ್ ಫೆಲ್ಟ್ ರಿಯಲಿ ಬ್ಯಾಡ್. ಈ ಏರ್ ಇಂಡಿಯಾ ಇದು ನಿಜವಾಗ್ಲೂ ಚೆನ್ನಾಗಿಲ್ಲ ಸರ್. ಆಮೇಲೆ ನಾವು ಇನ್ನೇನು ಮಾಡೋದು? ಇವಾಗ ವಾಪಸ್ ಬಂದು ಇವಾಗಲೂ ಇರಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಮಾಡ್ತೀವಿ. ಏನು ನಾವು ಬರೀ ಊಟ ಇಲ್ಲ, ನಿದ್ದೆ ಇಲ್ಲ, ಬರೀ ಫ್ಲೈಟಲ್ಲಿ ಕೂತ್ಕೊಂಡು ಆಕಾಶ ಹಾರಾಡ್ಕೊಂಡಿರೋಕೆ ನಾವು ಇರೋದಿಲ್ಲ ಅಲ್ಲ. ನಾವು ಮನೆ ಮಠ ಎಲ್ಲ ಬಿಟ್ಟು ಬಂದು ನಾವು ದೇವ್ರ ನಮಸ್ಕಾರ ಹಾಕಬೇಕು ಭಕ್ತಿಯಿಂದ. ಸೀನಿಯರ್ಸ್ ಆಗಿದ್ದೀವಿ, ನಮಗಿದೊಂದು ಸದಾವಕಾಶ ಏನೋ ಸರ್ ಮಾಡಿಕೊಟ್ಟಿದ್ದಾರೆ, ಅದೆಲ್ಲ ಪೂರೈಸೋಣ ನಮ್ಮ ಆಸೆಗಳನ್ನಂತ ನಾವು ಬಂದಿದ್ದರೆ ಇವ್ರು ಈ ಪಾರ್ಟಿ ಮಾಡೋದು ನಿಜವಾಗ್ಲೂ ಸರಿ ಇಲ್ಲ ಸರ್. ಇಟ್ಸ್ ರಿಯಲಿ ವೆರಿ ಬ್ಯಾಡ್ ಆನ್ ದರ್ ಪಾರ್ಟ್, ನಿಜವಾಗ್ಲೂ ಹೇಳ್ತೀನಿ. ಸೊ ನಾವು ಸಮೃದ್ಧಿ ಪ್ಯಾಕೇಜ್ ವತಿಯಿಂದ ಇದು ನಿಜವಾಗ್ಲೂ ಇದು ಬಹಳ ಸಂಕಟ ತರೋಂಥದ್ದು. ಎಲ್ಲ ಯಾತ್ರಿಕರಿಗೆ, ನಾವು ಮಾತ್ರ ಅಲ್ಲ, ಬರೀ ನಾವು 36 ಜನ ಇದ್ದೀವಿ. ಓಕೆ, ಪಾಪ ನೇಪಾಳೀಸ್ ಹುಡುಗಿಯರು ಹೆಣ್ಮಕ್ಳು, ದೇ ಹ್ಯಾವ್ ಫಿನಿಶ್ಡ್ ಪ್ಯಾರಾಮೆಡಿಕಲ್ ಎಕ್ಸಾಮ್ ಫಸ್ಟ್ ಸೆಮ್ಮು ಆ್ಯಂಡ್ ದೇ ಆರ್ ಜಸ್ಟ್ ಕ್ರೈಯಿಂಗ್. ಅವ್ರ ಮನೆಗಳಿಗೆ ಹೋಗಬೇಕು, ಇವ್ರು ಏನೂ ಮಾಡ್ತಾ ಇಲ್ಲ. ಅವ್ರನ್ನ ನೋಡಿ ನಮಗೆ ತುಂಬ ಕನಿಕರ ಉಂಟಾಯ್ತು ಸರ್. ನಾವೆಲ್ಲ ಅಟ್ಲೀಸ್ಟ್ ಯಾತ್ರಿಕರು, ವಿ ಕ್ಯಾನ್ ಗೋ ಬ್ಯಾಕ್. ಅವ್ರ ಹೋಮ್ ಟೌನ್ಗೆ ಹೋಗಬೇಕು. ಎಂಥ ಪರಿಸ್ಥಿತಿ ಸರ್ ಇದು ನಮಗೆ ನಿಜವಾಗ್ಲೂ. ಹಾಂ, ಮಾಡ್ಕೊಂಡಿದ್ವಿ. ತುಂಬ ಕಷ್ಟ ಅಲ್ವಾ? ಈ ಥರ ಆಗಿದೆ ಸರ್. ನಮಗೆ ನಿಜವಾಗ್ಲೂ ಈ ಒಂದು ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ನಿಜವಾಗ್ಲೂ ಬಹಳಷ್ಟು ಚಿಂತೆ ಉಂಟು ಮಾಡಿದೆ. ನಾವು ಇವಾಗಲೂ ನೀವು ಇರಿ, ನಾಳೆ ನಾವು ಮಾಡ್ತೀವಿ. 1 ದಿನ ಆಯಿತು, 2 ದಿನ ಆಯಿತು, ಅದೇ ರಾಗ, ಅದೇ ಹಾಡು, ಅಗೇನ್ ಆ್ಯಂಡ್ ಅಗೇನ್ ದೇ ರಿಪೀಟ್ ದ ಸೇಮ್. ಸೊ ದಿಸ್ ಇಸ್ ನಾಟ್ ಅಟ್ ಆಲ್ ಗುಡ್ ಸರ್. ಥ್ಯಾಂಕ್ ಯು ಸರ್. ನಾವು 1 ತಿಂಗಳ ಹಿಂದೆಯಿಂದಾನೆ ನಾವು ಟಿಕೆಟ್ ಬುಕ್ ಮಾಡಿದ್ವಿ ಸರ್. ಹಾಗಾಗಿ ನಾವು ಏನು ಮಾಡಿದ್ವಿ, ನಿನ್ನೆ ನಾವು ಬೆಳಗ್ಗೆ ಬರಬೇಕಾಯ್ತು. ನಿನ್ನೆ ಬೆಳಗ್ಗೆ ಬಂದ್ವಿ ನಾವು ಪ್ಲೇಟ್ ಹತ್ತೋಣ ಅಂತ. ಹಾಗಾಗಿ ನಾವು ಕರೆಕ್ಟಾಗಿ ಎಲ್ಲರೂ ಸೇರಿ ಸಮೃದ್ಧಿ ಹಾಲಿಡೇಸಿಂದ ಎಲ್ಲ ಬಂದ್ವಿ ನಾವು. ಸೊ ಎಲ್ಲರೂ ಸೇರಿ ನಾವು ನಮ್ಮ ಕಡೆಯಿಂದ 30 ಜನ, ಬೇರೆಯವರೆಲ್ಲ ಒಂದು 150 ಜನ 180 ಜನ ಇದ್ರು ಸರ್ ಅವರು. ಹಾಗಾಗಿ ಎಲ್ಲ ಹೋದ್ವಿ ನಾವು. ಮತ್ತೆ ಸರಿ ನಾವು ಖುಷಿಯಾಗಿ ನಾವೇನೋ ಪ್ರವಾಸ ಹೋಗ್ಬೇಕಾಯ್ತು, ಹೊರಟ್ವಿ. ಹಾಗಾಗಿ ಈಗೇನಾಯಿತು, ನಮಗೆ ಅಲ್ಲಿ ಹೋದ್ಮೇಲೆ ಅಲ್ಲಿ 11 ಅವರ್ ಸರ್ ಮೇಲೇ 12 ಅವರ್ ಹಾರಾಟ ಆಗಿದೆ ಅಷ್ಟೇ. ಕೆಳಗಡೆ ನಮ್ಮನ್ನು ಲ್ಯಾಂಡಿಂಗ್ ಮಾಡೋಕ್ಕೆ ಬಿಡಲಿಲ್ಲ ಅವರು. ಲ್ಯಾಂಡ್ ಮಾಡಲೇ ಇಲ್ಲ. ಕೊನೆಗೆ ಏನೇನು ಊಟನೂ ಇಲ್ಲ. ಮತ್ತು ಅವರು ವಾರಣಾಸಿಗೆ ತೊಗೊಂಡೋಗ್ಬಿಟ್ರು. ವಾರಣಾಸಿಯಲ್ಲಿ ತೊಗೊಂಡೋಗ್ಬಿಟ್ಬಿಟ್ರು. ಅಟ್ಲೀಸ್ಟ್ ಊಟ ಆದರೂ ಕೊಟ್ಟರೆ ಅದು ಇಲ್ಲ, ಏನೂ ಇಲ್ಲ. ಮತ್ತು ಅಲ್ಲಿಂದ 1.5 ಅವರ್ ವಾರಣಾಸಿಯಲ್ಲಿ ಒಂದೊಂದು ಬಿಸ್ಕೆಟ್ ಕೊಟ್ಬಿಟ್ಟು ಬರೀ ಬಿಸ್ಕೆಟಲ್ಲಿ ನಮ್ಮನ್ನು ಕರ್ಕೊಂಬಂದ್ಬಿಟ್ಟು, ಮತ್ತು ಇಲ್ಲ ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ, ಇವಾಗ ಆಗೋದಿಲ್ಲ, ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಬಿಟ್ಟು ಮತ್ತೆ ಕರ್ಕೊಂಬಂದಿಲ್ಲಿ ಹೋಟ್ಲಲ್ಲಿ ರಾತ್ರಿ 1-1:30ಗೆ ಊಟ ಇಷ್ಟಿಷ್ಟೇ, ಸ್ವಲ್ಪ ಅನ್ನ ಕೊಟ್ಟಿದ್ದಾರೆ, ಬೇರೆ ಏನು ಕೊಟ್ಟಿಲ್ಲ. ಸ್ವಲ್ಪ ಅನ್ನ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಬೆಳಗ್ಗೆ ನೋಡಿದ್ರೆ ಇಷ್ಟಿಷ್ಟು ಆಗಲೇ ಒಂದು ಇಡ್ಲಿ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಈಗ ಫುಲ್ಲು ನಾವೆಲ್ಲ ಅಲ್ಲಿ ರೌಂಡ್ ಹಾಕೊಂಬಂದಿದ್ವಿ. ಇವಾಗ ಎಷ್ಟು 10:30 ಟೈಮು, ಇದುವರೆಗೂ ಊಟ ಇಲ್ಲ. ಅಟ್ಲೀಸ್ಟ್ ಟೀ ಕೂಡ ಇಲ್ಲ. ಅವರು ಟೀ ಕೂಡ ಕೊಡಲಿಲ್ಲ. ಟೀ ಕೇಳಿದ್ರೆ 200 ರೂಪಾಯಿ ಕೇಳ್ತಾರೆ. ದುಡ್ಡು ಕೊಡ್ತೀವಿ ಅಂತಂದರೆ ಟೀ ಕೊಡ್ತಾರೆ. ಆದರೆ ನಮ್ಮ ಬಟ್ಟೆಗಳು ನೋಡಿ, ಎಷ್ಟು ಸೀನಿಯರ್ ಸಿಟಿಜನ್ ಎಷ್ಟು ಜನ ಇದ್ದಾರೆ ಪಾಪ, ತುಂಬ ವಯಸ್ಸಾದವ್ರು ಇದ್ದಾರೆ. ಅವ್ರಿಗೂ ಅನ್ಯಾಯ ಆಗ್ತಾಯಿದೆ. ಅವ್ರಿಗೂ ಹೊಟ್ಟೆ ಹಸು ತಳ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆಗಲೂ ಅವರು ಪಾಪ ಕೊಡಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಕೊಂಡು ಅವ್ರು ತಿಂದಿದ್ದಾರೆ. ಆಗಲೂ
ಇವು ಇಲ್ಲಿ ಬಂದಿದ್ವಿ, ಈಗ ನಮ್ಗೆ ಇನ್ನೂ ಹೋಟ್ಲಿಲ್ಲ, ಈ ಊಟನೂ ಇಲ್ಲ, ಇದುವರೆಗೂ ಊಟ ಇಲ್ಲ ಸರ್. ಸರ್ 10 ದಿವಸ ಸರ್. ಹೌದು ಹೌದು, 2 ದಿನ ಇಲ್ಲೇ ಆಗೋಯ್ತು. ಹಾಂ, ಕೆಂಪೇಗೌಡ ಏರ್ಪೋರ್ಟಲ್ಲಿ 2 ದಿವಸ ಇಲ್ಲೇ ಮುಗಿದೋಯ್ತು ಅಷ್ಟೇ. ಅದು ಏನು ಮಾಡ್ತಾ ಇದ್ದಾರೆ ಅಂತ ಇವ್ರನ್ನ ಕೇಳಿ ಸರ್, ಹೇಳಿ ಸರ್.